I heartily welcome you all again for the biological classes. In my yesterday class or yesterday hour of teaching, we learnt about the taxonomic categories. What is the taxonomic categories? What are the ranks in the taxonomy? And also learnt about what is taxon and the 7 obligate categories like from species, genus, order, family, order, class, phylum or the division and the kingdom. And also learnt about the few intermediate categories. And we systematically arranged the 4 organisms, 2 animal and 2 plant species in the taxonomic hierarchy. In this hour of teaching, we are going to learn about the taxonomic aids. Taxonomic aids. ನಾನು ಮತ್ತೊಮ್ಮೆ ನಿಮಗೆ ಜೀವಶಾಸ್ತ್ರದ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿನ್ನೆಯ ನನ್ನ ತರಗತಿಯಲ್ಲಿ ನಾವು ಏನನ್ನು ಅಧ್ಯಯನ ಮಾಡಿದ್ವಿ ಅಂದರೆ ವರ್ಗೀಕರಣದ ಗುಂಪುಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ವರ್ಗೀಕರಣದ ಗುಂಪುಗಳನ್ನು ಅವುಗಳ ಶ್ರೇಣಿಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹಾಗೆ 7 ನಿರ್ದಿಷ್ಟ ಗುಂಪುಗಳು ಅಥವಾ ಶ್ರೇಣಿಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅವು ಯಾವಪ್ಪ ಅಂದರೆ ಪ್ರಭೇದಗಳೆಂದರೇನು, ಜಾತಿ ಅಥವಾ ಕುಲ ಅಂದರೇನು, ಕುಟುಂಬ ವ್ಯವಸ್ಥೆ ಅಂದರೇನು, ಗಣ ಅಂದರೇನು, ವರ್ಗ ಅಂದರೆ ಏನು, ವಂಶ ಮತ್ತು ವಿಭಾಗ ಅಂದರೆ ಏನು ಮತ್ತು ಸಾಮ್ರಾಜ್ಯ ಅಂತೇನು, ಯಾವ ರೀತಿ ಇವುಗಳನ್ನು ಗುಂಪುಗಳಾಗಿ ಮಾಡಲಾಗಿದೆ ಅನ್ನೋದನ್ನು ನಾವು ಅಧ್ಯಯನ ಮಾಡಿದ್ವಿ. ಮತ್ತು 4 ಜೀವಿಗಳನ್ನು, 2 ಪ್ರಾಣಿಗಳು ಮತ್ತು 2 ಸಸ್ಯಗಳನ್ನು ನಾವು ಯಾವ ರೀತಿ ವರ್ಗೀಕರಣ ಮಾಡಬಹುದು ಅದರ ಹೆರಾರ್ಕಿಯನ್ನು ನಾವು ಅಧ್ಯಯನ ಮಾಡಿದ್ವಿ. ಟ್ಯಾಕ್ಸಾನಮಿಕ್ ಹೆರಾರ್ಕಿ ಅಂತ ಕರಿತೀವಿ. ಹೇಗೆ ಅದರ ಸಾಮ್ರಾಜ್ಯ, ಒಂದು ಜೀವಿಯ ಸಾಮ್ರಾಜ್ಯ ಮತ್ತು ವಂಶ, ಕ್ಲಾಸ್ ಅಂದರೆ ವರ್ಗ, ಗಣ, ಹೀಗೆ ಅದರ ಪೂರ್ತಿ ಅರೇಂಜ್ಮೆಂಟನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಅದನ್ನು ಕ್ರಮಬದ್ಧವಾಗಿ ನಾವು ಅದನ್ನು ಜೋಡಿಸುವುದು ಹೇಗೆ ಅನ್ನೋದನ್ನು ನಾವು ಕಲ್ತೀವಿ. ಇವತ್ತಿನ ದಿವಸ ನಾವು ಟ್ಯಾಕ್ಸಾನಮಿಕ್ ಏಡ್ ಅಂದರೆ ಸಹಾಯಕ ಅಥವಾ ಫಸ್ಟ್ ಏಡ್ ಅಂತೀವಿ, ಪ್ರಥಮ ಸಹಾಯಕ ಅಥವಾ ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ. ನೀವು ಏಡ್ ಅಂದರೆ ಸಹಾಯಕಗಳು, ಅಂದರೆ ವರ್ಗೀಕರಣದ ಅಧ್ಯಾಯಕ್ಕೆ ಇರುವಂಥ ಸಹಾಯಕಗಳು ಯಾವುವು ಅನ್ನೋದನ್ನು ಇವತ್ತಿನ ದಿವಸ ನಾವು ಕಲಿತಾ ಇದ್ದೀವಿ. ಸಿ ದ ಟ್ಯಾಕ್ಸಾನಮಿಕ್ ಸ್ಟಡೀಸ್ ಆಫ್ ದ ಪ್ಲಾಂಟ್ಸ್, ದ ಅನಿಮಲ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಅದರ್ ಆರ್ಗ್ಯಾನಿಸಮ್ಸ್ ಆರ್ ಯೂಸ್ಫುಲ್ ಇನ್ ದ ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಇಂಡಸ್ಟ್ರಿ, the prospecting for bioresources, and the study of biodiversity. ಹೀಗಂದ್ರೆ ಏನು? ವರ್ಗೀಕರಣ ಅಧ್ಯಾಯ ಯಾವುಗಳ ಸಸ್ಯ, ಪ್ರಾಣಿ ಮತ್ತು ಸೂಕ್ಷ್ಮಜೀವಿಗಳು ಮತ್ತು ಬೇರೆ ಬೇರೆ ಜೀವಿಗಳ ವರ್ಗೀಕರಣದ ಅಧ್ಯಾಯ ನಮಗೆ ಕೃಷಿ, ಅರಣ್ಯ, ಉದ್ಯಮ ಮತ್ತು ಜೈವಿಕ ಉತ್ಪನ್ನಗಳ ನಿರೀಕ್ಷೆಯಲ್ಲಿ ಮತ್ತು ಜೀವ ವೈವಿಧ್ಯತೆಯ ಅಧ್ಯಾಯಗಳಲ್ಲಿ ನಮಗೆ ಅತ್ಯಂತ ಏನಾಗಿದೆ, ಹೆಲ್ಪ್ ಆಗಿದೆ, ಉಪಯೋಗ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ದ ಟ್ಯಾಕ್ಸಾನಮಿಕ್ ಸ್ಟಡೀಸ್ ಆಫ್ ಪ್ಲಾಂಟ್, ಆನಿಮಲ್ಸ್, ದ ಮೈಕ್ರೋಬ್ಸ್ ಆ್ಯಂಡ್ ಅದರ್ ಆರ್ಗ್ಯಾನಿಸಮ್ಸ್ ಆರ್ ಯೂಸ್ಫುಲ್ ಇನ್ ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಇಂಡಸ್ಟ್ರಿ, ದ ಪ್ರಾಸ್ಪೆಕ್ಟಿಂಗ್ ಆಫ್ ಬಯೋರಿಸೋರ್ಸಸ್ ಆ್ಯಂಡ್ ದ ಸ್ಟಡಿ ಆಫ್ ಬಯೋಡೈವರ್ಸಿಟಿ. For these studies require the correct identification and the classification of organism, and the identification of the organisms need or require intensive laboratory and field studies. ನೋಡ್ರಿ, ನಾವು ಹೇಳಿದ್ವಿ ಈ ವರ್ಗೀಕರಣದ ಅಧ್ಯಾಯಗಳು ನಮಗೆ ಕೃಷಿ, ಅರಣ್ಯ, ಉದ್ಯಮ ಮತ್ತು ಜೀವಿಗಳಿಂದ ಉತ್ಪತ್ತಿಯಾಗುವಂಥ ಉತ್ಪನ್ನಗಳ ನಿರೀಕ್ಷೆಯಲ್ಲಿ ಮತ್ತು ಜೈವಿಕ ವೈವಿಧ್ಯತೆಯ ಅಧ್ಯಯನದಲ್ಲಿ ನಮಗೆ ಉಪಯೋಗಕಾರಿಯಾಗಿದೆ. ಆದರೆ ಈ ಅಧ್ಯಯನಗಳು ನಮಗೆ ಏನು ಬೇಕಂತಂದರೆ ಸರಿಯಾದ ರೀತಿಯಲ್ಲಿ ಜೀವಿಗಳ ಗುರುತಿಸುವಿಕೆ ಮತ್ತು ವರ್ಗೀಕರಣದಲ್ಲಿ ಹೆಲ್ಪ್ ಆಗಬೇಕು, ಅಂದರೆ ಸಹಾಯ ಆಗಬೇಕು. ಅದಕ್ಕಾಗಿ ನಾವು ಒಂದು ಜೀವಿಯನ್ನು ಗುರುತಿಸಬೇಕಾದರೆ ತೀವ್ರತರದ ಪ್ರಾಯೋಗಿಕವಾಗಿ ಮತ್ತು ಕ್ಷೇತ್ರ ಅಂದರೆ ಏರಿಯಾ ಅಂತ ಕರಿತೀವಿ, ಕ್ಷೇತ್ರಗಳಲ್ಲಿಯೂ ಸಹಿತ ಅಧ್ಯಯನದ ಅವಶ್ಯಕತೆ ಐತೆ ಅಂತ ಹೇಳ್ತಾರೆ ಅವರು. ಹಾಗೆ ದ ಕಲೆಕ್ಷನ್ ಆಫ್ ದ ನ್ಯಾಚುರಲ್ ಸ್ಪೆಸಿಮನ್ಸ್, the collection of natural specimens of plants,
and animals is the fundamental to gather the information and about the organisms and the gills and the gains the skill of identification ಅಂತಾರೆ. So the gathered information and collected specimens are the preserved for the future studies ಅಂತಾರೆ. ಹಾಗೆ ನಾವು ಈ ತೀವ್ರತರದ ಅಧ್ಯಯನವನ್ನು ಮಾಡಿದ ನಂತರ ಒಂದು ಜೀವಿಯನ್ನು ನಾವು ಗುರುತಿಸಬೇಕಾದರೆ, ಅದನ್ನು ಸರಿಯಾದ ಕ್ರಮದಲ್ಲಿ ವರ್ಗೀಕರಣ ಮಾಡಬೇಕಾದ್ರೆ ನಮಗೆ ಪ್ರಾಯೋಗಿಕ ಮತ್ತು ಕ್ಷೇತ್ರದಲ್ಲಿ ತೀವ್ರತರದ ಅಧ್ಯಯನ ಮಾಡಬೇಕು. ಹೀಗೆ ಅಧ್ಯಯನ ಮಾಡಿದಾಗ ನಾವೇನು ಮಾಡ್ತೀವಿ ಅಂದರೆ ನೈಸರ್ಗಿಕ ಮಾದರಿಗಳನ್ನು ಸಂಗ್ರಹಣ ಮಾಡ್ತೀವಿ. ಅಂದರೆ ಸಸ್ಯ ಮತ್ತು ಪ್ರಾಣಿಗಳ ನೈಸರ್ಗಿಕ ಮಾದರಿಗಳ ಸಂಗ್ರಹ ಮಾಡಬೇಕಾದ್ರೆ ಮೂಲಭೂತವಾಗಿ ಫಂಡಮೆಂಟಲ್ ಅಂದರೆ ಮೂಲಭೂತವಾಗಿ ನಮಗೇನು ಬೇಕಂತಂದರೆ ಮಾಹಿತಿಯ ಸಂಗ್ರಹ, ಜೀವಿಯ ಮಾಹಿತಿಯನ್ನು ಸಂಗ್ರಹವನ್ನು ಮಾಡಬೇಕಾಗ್ತದೆ. ಮತ್ತು ಈ ಜೀವಿಯನ್ನು ಗುರುತಿಸುವಿಕೆಯ ಕೌಶಲ್ಯ ನಮಗಿರಬೇಕಾಗ್ತದೆ ಅಂತ ಹೇಳ್ತಾರೆ. ಇದರಿಂದ ನಮ್ಮ ಗುರುತಿಸುವಿಕೆಯ ಕೌಶಲ್ಯ ಮತ್ತು ಏನದು ಮಾಹಿತಿಯ ಸಂಗ್ರಹ ಮೂಲಭೂತವಾಗಿ ಬೇಕಾಗ್ತದೆ. ಯಾಕೆ ನಾವು ಯಾವುದಾದ್ರೂ ಸಸ್ಯ ಮತ್ತು ಪ್ರಾಣಿಯ ಮಾದರಿಗಳನ್ನು ಸಂಗ್ರಹಿಸಬೇಕಾದ್ರೆ, ಹೀಗೆ ಸಂಗ್ರಹಿಸಿದ ಮಾದರಿ ಅದು ಹೇಳ್ತಾರೆ ಗ್ಯಾದರ್ಡ್ ಇನ್ಫಾರ್ಮೇಷನ್ ಆ್ಯಂಡ್ ಕಲೆಕ್ಟೆಡ್ ಸ್ಪೆಸಿಮೆನ್ಸ್ ಅಂತಾರೆ. ಅಂದರೆ ಹೀಗೆ ಸಂಗ್ರಹಿಸಿದ ಮಾಹಿತಿಗಳು ಮತ್ತು ಸಂಗ್ರಹಿಸಿದ ಮಾದರಿಗಳನ್ನು, ಸಸ್ಯ ಮತ್ತು ಪ್ರಾಣಿಗಳ ಮಾದರಿಗಳನ್ನು ನಾವು ಸಂರಕ್ಷಿಸಬೇಕಾಗ್ತದೆ. ಯಾಕೆ ನಾವು ಸಂರಕ್ಷಿಸಿ ಇಡಬೇಕಾಗ್ತದೆ ಅಂದರೆ ನಮ್ಮ ಭವಿಷ್ಯದ ಅಧ್ಯಯನಕ್ಕೆ. ನಮ್ಮ ನಂತರ ಬಹಳಷ್ಟು ಜನರು, ನಿಮ್ಮ ನಂತರ ಮತ್ತೆ PUC ಫಸ್ಟ್ ಇಯರ್ ಹುಡುಗರು ಬರ್ತಾರೆ, ಅವ್ರಿಗೆ ತಿಳಿಸಿಕೊಳ್ಳಿಕ್ಕೆ ಭವಿಷ್ಯದ ಅಧ್ಯಯನಕ್ಕೆ ನಾವೇನು ಮಾಡಬೇಕಂತಂದರೆ ಈ ಮಾಹಿತಿಯನ್ನು, ಜೀವಿಗಳ ಪ್ರಭೇದದ ಮಾಹಿತಿಯನ್ನು ಮತ್ತು ಅವುಗಳ ಮಾದರಿಗಳನ್ನು ನಾವು ಸಂರಕ್ಷಿಸಿ ಅಥವಾ ಸಂರಕ್ಷಿಸಿ ಇಡಬೇಕಾಗ್ತದೆ ಭವಿಷ್ಯದ ಅಧ್ಯಯನಕ್ಕೆ ಅಂತಾರೆ. ಹೀಗೆ ದ ಟೆಕ್ನಿಕ್ ಅಂತಾರೆ, ಈ ತಂತ್ರ, ಈ ಕೌಶಲ್ಯ, ಪ್ರೊಸೀಜರ್ ಅಂದರೆ ಪದ್ಧತಿ, ರೂಢಿ, ಯಾವ ರೀತಿ ನಾವು ಅದನ್ನು ಕಲೆಕ್ಷನ್ ಮಾಡ್ತೀವಿ, ಮತ್ತು ಸ್ಟೋರ್ಡ್ ಇನ್ಫಾರ್ಮೇಷನ್, ಈ ಮಾಹಿತಿ ಮತ್ತು ಮಾದರಿಗಳು ದೇ ಆರ್ ಯೂಸ್ಫುಲ್. ಅವು ಎದಕ್ಕೆ ನಮಗೆ ಉಪಯೋಗ ಇವೆ ಅಂತಂದರೆ ದ ಐಡೆಂಟಿಫಿಕೇಷನ್, ಈ ಜೀವಿಗಳನ್ನು ಗುರುತಿಸುವಿಕೆಯಲ್ಲಿ ಮತ್ತು ಅವುಗಳ ವರ್ಗೀಕರಣದಲ್ಲಿ ನಮಗೆ ಸಹಾಯಕ ಆಗ್ಯಾರ. ಇದಕ್ಕೆ ನಾವು ಏನಂತೀವಿ ಅಂತಂದರೆ ಟ್ಯಾಕ್ಸಾನಮಿಕ್ ಏಡ್ ಅಂತ ಕರಿತೀವಿ. ಇದಕ್ಕೇನು ಕರಿತೀವಿ ನಾವು? ಟ್ಯಾಕ್ಸಾನಮಿಕ್ ಏಡ್ ಅಂತ ಕರಿತೀವಿ. ಅಂದರೆ ವರ್ಗೀಕರಣದ ಅಧ್ಯಾಯದಲ್ಲಿರುವಂತಹ ಸಹಾಯಕಗಳು ಅಂತ ಕರಿತೀವಿ. ನೋಡಿರಿ ಏನು ಹೇಳಿದ ನಾನು, ಈ ವರ್ಗೀಕರಣದ ಅಧ್ಯಾಯ ನಮಗೆ ಬಹಳಷ್ಟು ಬ್ರ್ಯಾಂಚಸ್ಗಳಲ್ಲಿ, ವಿಭಾಗಗಳಲ್ಲಿ ಉಪಯೋಗಕಾರಿಯಾಗಿದೆ. ಈ ವರ್ಗೀಕರಣದ ಅಧ್ಯಾಯ ಯಾಕೆ ಬೇಕಂತಂದರೆ ನಾವು ಸಸ್ಯ ಪ್ರಾಣಿ ಆಗಲಿ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳ ಐಡೆಂಟಿಫಿಕೇಷನ್, ಗುರುತಿಸುವಿಕೆ ಮತ್ತು ಅವುಗಳ ವರ್ಗೀಕರಣದಲ್ಲಿ ಹೆಲ್ಪ್ ಆಗ್ತದೆ. ಆದರೆ ಪ್ರಾಣಿಗಳ ಗುರುತಿಸುವಿಕೆ ಆಗಬೇಕಾದ್ರೆ ನಮಗೇನು ಬೇಕಂತಂದರೆ ಇಂಟೆನ್ಸಿವ್, ತೀವ್ರತರದ ಕ್ಷೇತ್ರದಲ್ಲಿ ಮತ್ತು ಪ್ರಾಯೋಗಿಕವಾಗಿ ಏನು ಬೇಕು, ಅಧ್ಯಯನ ಆಗಬೇಕು. ಹೀಗೆ ಅಧ್ಯಯನ ಆಗಿದ ನಂತರ ನಾವೇನು ಮಾಡ್ತೀವಿ ಅಂದರೆ ಈ ಸ್ಪೆಸಿಮೆನ್ಸ್ಗಳನ್ನು, ಅಂದರೆ ಸಸ್ಯ ಮತ್ತು ಪ್ರಾಣಿಗಳ ಮಾದರಿಗಳನ್ನು ಸಂಗ್ರಹ ಮಾಡ್ತೀವಿ. ಸಂಗ್ರಹ ಮಾಡಿ ಮತ್ತು ಅದರ ಬಗ್ಗೆ ಇರುವಂಥ ಎಲ್ಲ ಮಾಹಿತಿಗಳ ಸಂಗ್ರಹವನ್ನು ಮಾಡ್ತೀವಿ. ಈ ಸಂಗ್ರಹವನ್ನು ಮಾಡಿದ ನಂತರ ಅದನ್ನು ಭವಿಷ್ಯದ ಅಧ್ಯಯನಕ್ಕಾಗಿ ನಾವೇನು ಮಾಡ್ತೀವಿ, ಸಂಗ್ರಹವನ್ನು ಸಂರಕ್ಷಿಸಿ ಇಡ್ತೀವಿ. ಹೀಗೆ ಸಂರಕ್ಷಿಸಿ ಇಟ್ಟಂತಹ ಏನಂತ ಕರಿತೀವಿ, ಸಂರಕ್ಷಿಸಿ ಇಟ್ಟಂತಹ ಕೆಲವೊಂದು ಸಂಗ್ರಹಾಲಯಗಳನ್ನು ನಾವೇನು ಕರಿತೀವಿ ದ ಟ್ಯಾಕ್ಸಾನಮಿಕ್ ಏಡ್, ಅಥವಾ ಏನು ಕರಿತೀವಿ ವರ್ಗೀಕರಣ ಅಧ್ಯಾಯಕ್ಕಿರುವಂತಹ ಸಹಾಯಕಗಳಂತ ಕರಿತೀವಿ. ಅಲ್ಲಿ ನಾವು ಕೆಲವೊಂದು ವಿಭಾಗಗಳನ್ನು ನೋಡ್ತೀವಿ. ಒಂದೇದು ಹರ್ಬೇರಿಯಂ ಅಂತ ಕರಿತೀವಿ. ಹರ್ಬೇರಿಯಂ ಕನ್ನಡವಾಗಿ ಅಂತಾರಂದರೆ ಶುಷ್ಕ ಸಸ್ಯ ಸಂಗ್ರಹಾಲಯ ಅಂತ ಕರೀತಾರೆ, ಅಥವಾ ಶುಷ್ಕ ಗಿಡಮೂಲಿಕೆಗಳ ಸಂಗ್ರಹ ಅಂತ ಕರೀತಾರೆ. ಇಲ್ಲೇನು ಮಾಡ್ತಾರೆ ಅಂದರೆ ಹಿಯರ್ ವಿ ಪ್ರಿಸರ್ವ್ಡ್ or it is a collection of, or it is a storehouse of dried and pressed the plant specimens or plant species, and they are mounted on a paper sheet and they are systematically arranged, and they are systematically, or they are kept systematically by the widely accepted what is that ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಅಂತ ಕರಿತಾರೆ ಅವರು. ವೈಡ್ಲಿ ಅಕ್ಸೆಪ್ಟೆಡ್ ಮೆಥಡ್ ಆಫ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಅಂತಾರೆ. ಅಂದರೆ ಹರ್ಬೇರಿಯಂ ಅನ್ನೋದೇನದಂದರೆ ಶುಷ್ಕ ಗಿಡಮೂಲಿಕೆಗಳ ಸಂಗ್ರಹ. ಅದು ಇಲ್ಲಿ ಏನಿರ್ತದಪ್ಪ ಅಂತಂದರೆ ಗಿಡಮೂಲಿಕೆಗಳನ್ನು ನಾವು
ಈಗ ನೀವು ಹೋಗ್ತೀರಿ, ಎಲ್ಲಿ ಹೋಗ್ತೀರಿ ಅಂದರೆ ನೀವು ಕಾಡುಗಳಿಗೆ ಹೋಗ್ತೀರಿ, ಕೆಲವೊಂದು ಜೀವರಾಶಿಗಳಿರ್ತವೆ, ಕೆಲವೊಂದು ಸಸ್ಯಗಳು ಅಂತಾರೆ ಅಗದಿ ಎಲ್ಲಿಯೂ ಬೆಳೆಯಂಗಿಲ್ಲ, ಅಲ್ಲಷ್ಟೇ ಮಾತ್ರ ಬೆಳೀತದೆ. ಅಂತಹ ಸಸ್ಯಗಳನ್ನು ನೀವು ತೆಗೆದುಕೊಂಡು ಬರ್ತೀವಿ. ತೆಗೆದುಕೊಂಡು ಬಂದು ಏನು ಮಾಡ್ತಾರೆ ಅಂದರೆ ಡ್ರೈಡ್ ಆ್ಯಂಡ್ ಪ್ರೆಸ್ಡ್ ಅಂತಾರೆ. ನೀವು ನೋಡಿರ್ಬೇಕು, ಒಂದು ಎಲೆಯನ್ನು ನಿಮ್ಮ ಪುಸ್ತಕದ ಮಧ್ಯದಲ್ಲಿ ಇಟ್ಟಾಗ, ಬಹಳಷ್ಟು ದಿನಗಳ ಒಳಗೆ ಇಟ್ಟಾಗ ಅದು ಅಲ್ಲಿ ಏನಾಗಿರ್ತದೆ, ಡ್ರೈ ಆಗಿರ್ತದೆ, ಅಂದರೆ ಒಣಗಿರ್ತದೆ. ಆ ಪುಸ್ತಕದ ಹಾಳೆ ನಡುವೆ ಪ್ರೆಸ್ ಆಗಿರ್ತದೆ, ಅದು ಒಣಗಿದವಂತೂ ಎಲೆ ಆಗಿರ್ತದೆ. ಹೀಗೆ ಸಸ್ಯಗಳನ್ನೇ ನಾವೇನು ಮಾಡ್ತೀವಿ ಅಂದರೆ ಪ್ರೆಸ್ ಮಾಡ್ತೀವಿ, ಡ್ರೈ ಮಾಡ್ತೀವಿ, ಅಂದರೆ ಒಣಗಿಸ್ತೀವಿ, ಅದನ್ನ ಪ್ರೆಸ್ ಮಾಡ್ತೀವಿ. ಇದನ್ನು ಮೌಂಟೆಡ್ ಆನ್ ಅ ಶೀಟ್ ಅಂತಾರೆ. ಅಂದರೆ ಒಂದು ಶೀಟ್ ಇರ್ತದೆ, ಶೀಟ್ ಅಂದರೆ ಹಾಳೆ, ಅದು 35ರಿಂದ 40 ಸೆಂಟಿಮೀಟರ್ ಉದ್ದಿರುವಂಥ ಹಾಳೆ ಇರ್ತದೆ, ಅಥವಾ ಅದಕ್ಕಿಂತ ಚಿಕ್ಕದಾಗಿರ್ಬೋದು. ಇದ್ರ ಮೇಲೆ ಏನು ಮಾಡ್ತಾರೆ, ಮೌಂಟೆಡ್ ಅಂದರೆ ಕ್ರಮಬದ್ಧವಾಗಿ ಜೋಡಿಸ್ತಾರೆ. ಸಸ್ಯಗಳ ಭಾಗಗಳನ್ನು ಕ್ರಮಬದ್ಧವಾಗಿ ಜೋಡಿಸ್ತಾರೆ. ಹೀಗೆ ಕಲೆಕ್ಷನ್, ಹೀಗೆ ಸಂಗ್ರಹ ಮಾಡಿದಂತಹ ಶುಷ್ಕ ಗಿಡಮೂಲಿಕೆಗಳ ಹಾಳೆಗಳನ್ನು, ಶೀಟ್ಗಳನ್ನು ಏನು ಮಾಡ್ತಾರೆ ಅಂದರೆ ಸಿಸ್ಟಮೆಟಿಕಲಿ ಅರೇಂಜ್ಮೆಂಟ್, ಅಂದರೆ ಕ್ರಮಬದ್ಧವಾಗಿ ಜೋಡಿಸಿ ಇಡ್ತಾರೆ ಪೆಟ್ಟಿಗೆ ಒಳಗೆ. ಈ ಕ್ರಮಬದ್ಧವಾಗಿ ಏನು ಜೋಡಿಸಿ ಇಡ್ತಾರಲ್ಲ, ಇದನ್ನು ವೈಡ್ಲಿ ಅಕ್ಸೆಪ್ಟೆಡ್, ಅಂದರೆ ಬಹಳಷ್ಟು ವಾಗಿ ಇಡೀ ಜಗತ್ತಿನಾದ್ಯಂತ ಈ ವರ್ಗೀಕರಣದ ಅಧ್ಯಾಯದಲ್ಲಿ ಏನಾಗಿದೆ ಅಂದರೆ ಈ ರೀತಿ ಸಂಗ್ರಹ ಮಾಡಿರುವುದನ್ನು ಅಕ್ಸೆಪ್ಟೆಡ್ ಮಾಡ್ಕೊಂಡಾರ, ಅಂದರೆ ಒಪ್ಪಿಕೊಂಡಲಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹರ್ಬೇರಿಯಂ ಅಂತ ಕರಿತೀವಿ. ಸೊ ಇಟ್ ಈಸ್ ಆಲ್ಸೋ ದ ಹರ್ಬೇರಿಯಂ ಆಲ್ಸೋ ಕ್ಯಾರೀಸ್ ದ ಲೇಬಲ್ ಫಾರ್ ದ ಪ್ಲೇಸ್ or the date of collection, the information about the plant, English, local and botanical name of the plant, and the family of the plant, and the name of the collector it is. ಈ ಹರ್ಬೇರಿಯಮ್ದೊಳಗೆ ಏನು ಈ ಶೀಟ್ನಾಗ ಇರ್ತದೆ, ಇದಕ್ಕೆ ಒಂದು ಗುರುತಿನ ಪಟ್ಟಿ ಇರ್ತದೆ. ಆ ಗುರುತಿನ ಪಟ್ಟಿಯೊಳಗೆ ಏನು ಬರೆದಿರ್ತಾರಪ್ಪ ಅಂತಂದರೆ ಯಾವ ದಿನಾಂಕದಲ್ಲಿ ಮತ್ತು ಯಾವ ಸ್ಥಳದಲ್ಲಿ ಈ ಒಂದು ಸಸ್ಯವನ್ನು ನಾವು ಏನು ಮಾಡಿದ್ವಿ, ಸಂಗ್ರಹವನ್ನು ಮಾಡಿದ್ದೀವಿ. ಅದರ ಜೊತೆ ಇದರ ಇಂಗ್ಲೀಷ್, ಆಂಗ್ಲ ಭಾಷೆಯ ಹೆಸರು, ಸ್ಥಳೀಯ ಹೆಸರು ಮತ್ತು ವೈಜ್ಞಾನಿಕ ಹೆಸರನ್ನು ಬರೆದಿಡುತ್ತಾರೆ. ಇದ್ರ ಜೊತೆ ಇದರ ಕುಟುಂಬ ಯಾವುದು, ಈ ಸಸ್ಯದ ಕುಟುಂಬ ಯಾವುದು, ಅದರ ಹೆಸರನ್ನು ಬರೆದಿರ್ತಾರೆ. ಇದ್ರ ಜೊತೆ ಈ ಸಸ್ಯವನ್ನು ಯಾರು ತೆಗೆದುಕೊಂಡು ಬಂದರು, ಯಾರು ಸಂಗ್ರಹಿಸಿದರು ಅನ್ನುವಂಥ ಅವನ ಹೆಸರು ಸುದಕ ಬರೆದಿರ್ತಾರೆ. ಹೀಗೆ ಬಹಳಷ್ಟು ಅದರೊಳಗೆ ಇರುತ್ತೆ ಇನ್ಫಾರ್ಮೇಷನ್, ಮಾಹಿತಿ ಇರ್ತದೆ. ಅರ್ಥ ಆಯ್ತಾ? ಅದಕ್ಕೆ ದ ಹರ್ಬೇರಿಯಂ ಈಸ್ ದ ಕ್ವಿಕ್ ರೆಫರೆನ್ಸಲ್ ಸಿಸ್ಟಮ್ ಆಫ್ ದ ಕ್ಲಾಸ್, ಏನು ಕರಿತೀವಿ, ಕ್ವಿಕ್ ರೆಫರೆನ್ಸಲ್ ಸಿಸ್ಟಮ್ ಇನ್ ದ ಟ್ಯಾಕ್ಸಾನಮಿಕ್ ಸ್ಟಡೀಸ್ ಅಂತ ಕರೀತಾರೆ. ಅಂದರೆ ಹರ್ಬೇರಿಯಮ್ಮನ್ನು ನಾವೇನು ಕರಿತೀವಿ, ತ್ವರಿತ ಉಲ್ಲೇಖ ವ್ಯವಸ್ಥೆ ಅಂತ ಕರಿತೀವಿ. ಹೌದಾ? ಇದಕ್ಕೆ ಟ್ಯಾಕ್ಸಾನಮಿಕ್ ಸ್ಟಡೀಸ್ಗೆ, ಅಂದ್ರೆ ವರ್ಗೀಕರಣದ ಅಧ್ಯಾಯಕ್ಕಾಗಿ ಶುಷ್ಕ ಗಿಡಮೂಲಿಕೆಗಳ ಸಂಗ್ರಹವನ್ನು ತ್ವರಿತ ಉಲ್ಲೇಖ ವ್ಯವಸ್ಥೆ ಅಂತ ಕರೀತಾರೆ. ನೋಡಿರಿ ಏನು ಹೇಳ್ತೀನಿ ನಾನು, ಹರ್ಬೇರಿಯಂ is the collection of dried, pressed and mounted plants over the sheet of 35 to 45 centimeter in size, and they are kept systematically arranged, which is methodologies which are widely accepted by the taxonomic studies. And this herbarium also carries the label of information that having the place and the date of collection, English, local and the botanical name of the plant, and also the family of the plant and the collector name. And the herbarium act as the quick referral system for the taxonomic studies. The second one is botanical garden. The botanical garden is a specialized garden where we can cultivate or we can grow the lively plant of local and exotic, so that these garden, the botanical garden, having the plants for the identification and the reference and the study purpose. And there are a lot of, mainly worldwide, 526 large sized botanical gardens are present. The famous botanical gardens are, the biggest one is the Royal Botanical Garden, present or situated, or it is there in Kew, London or England.
it is present in England. In India, the largest botanical garden, that is Indian Botanical Garden, present in National Botanical Garden, present in Howrah, Kolkata, and Indian Botanical Research Institute situated in Lucknow. ಬಾಟ್ನಿಕಲ್ ಗಾರ್ಡನ್ ಅಂದರೆ ನಾವೇನು ಕರಿತೀವಿ, ಸಸ್ಯೋದ್ಯಾನ ಅಂತ ಕರಿತೀವಿ. ಈ ಉದ್ಯಾನಗಳಲ್ಲಿ ಏನಿರುತ್ತೆ ಅಂದರೆ ಜೀವಂತ ಸಸಿಗಳನ್ನು ನಾವು ಸಂಗ್ರಹ ಮಾಡಿರ್ತೀವಿ. ಈ ಜೀವಂತ ಸಸಿಗಳಲ್ಲಿ ಕೆಲವೊಂದು ಸ್ಥಳೀಯ ಸಸಿಗಳಿರ್ತಾವೆ, ಕೆಲವೊಂದು ವಿದೇಶಿ ಸಸಿಗಳಿರ್ತಾವೆ. ಯಾಕೆ ನಾವು ಸ್ಥಳೀಯ ಮತ್ತು ವಿದೇಶಿಯ ಎಕ್ಸೋಟಿಕ್ ಸಸಿಗಳನ್ನು ನಾವು ಅಲ್ಲಿ ಬೆಳೆಸ್ತೀವಪ್ಪ ಅಂತಂದರೆ ಇದನ್ನು ನಮಗೆ ಅಧ್ಯಯನಕ್ಕಾಗಿ, ಅಂದರೆ ಟ್ಯಾಕ್ಸಾನಮಿಕ್ ಅಧ್ಯಯನ, ವರ್ಗೀಕರಣದ ಅಧ್ಯಯನಕ್ಕಾಗಿ, ಮತ್ತು ರೆಫರಲ್, ಈ ಸಸ್ಯಗಳನ್ನು ಉಲ್ಲೇಖ ಮಾಡುವ ಉದ್ದೇಶದಿಂದ ನಾವೇನು ಮಾಡ್ತೀವಿ ಅಂದರೆ ಈ ಸಸ್ಯಗಳನ್ನು ನಾವು ಸಸ್ಯೋದ್ಯಾನಗಳಲ್ಲಿ ಬೆಳೆಸ್ತೀವಿ. ಹೌದಾ, ನಿಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಸಂಬಂಧ ನಾವು ಮಾಡ್ತೀವಿ. ಇದ್ರ ಜೊತೆ ದಿಸ್ ಬಾಟ್ನಿಕಲ್ ಗಾರ್ಡನ್ ಹ್ಯಾವಿಂಗ್ ದ ಪ್ಲ್ಯಾಂಟ್ that having the label with the scientific name of the plant and the family. ಅಂದರೆ ಇದರೊಳಗಿರುವಂಥ ಸಸ್ಯೋದ್ಯಾನದಲ್ಲಿರುವಂತಹ ಎಲ್ಲ ಸಸ್ಯಗಳು ಒಂದು ಗುರುತಿನ ಪಟ್ಟಿಯನ್ನು ಹೊಂದಿರ್ತಾವೆ. ಈ ಗುರುತಿನ ಪಟ್ಟಿಯೊಳಗೆ ಏನಿರುತ್ತಂದರೆ ಈ ಸಸ್ಯದ ವೈಜ್ಞಾನಿಕ ಹೆಸರು ಮತ್ತು ಅದರ ಕುಟುಂಬ, ಆ ಸಸ್ಯದ ಕುಟುಂಬ ಯಾವುದು ಅನ್ನೋದನ್ನು ಅದರ ಮೇಲೆ ಗುರುತು ಪಟ್ಟಿ ಮಾಡಿರ್ತಾರೆ, ಅದಿರ್ತದೆ. ಜಗತ್ತಿನಾದ್ಯಂತ 526 ದೊಡ್ಡ ಪ್ರಮಾಣದ ಸಸ್ಯೋದ್ಯಾನಗಳವ. ಅದರ ಫೇಮಸ್ ಆದದ್ದು ಯಾವಪ್ಪ ಅಂದರೆ ಲಂಡನ್ ಅಥವಾ ಲಂಡನ್ದಲ್ಲಿರುವಂತಹ ರಾಯಲ್ ಬೊಟಾನಿಕಲ್ ಗಾರ್ಡನ್ ಅಂತ ಕರಿತೀವಿ. ನಮ್ಮ ಭಾರತದೊಳಗೆ ದೊಡ್ಡದಾದದ್ದು ನ್ಯಾಷನಲ್ ಬೊಟಾನಿಕಲ್ ಗಾರ್ಡನ್ ಎಲ್ಲಿಪ್ಪ ಅಂತಂದರೆ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಹೌರಾದಲ್ಲಿದೆ, ಕೋಲ್ಕತ್ತಾದಲ್ಲಿದೆ. ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬೊಟಾನಿಕಲ್ ಗಾರ್ಡನ್ ಲಕ್ನೋದಲ್ಲಿ, ಉತ್ತರ ಪ್ರದೇಶದೊಳಗೆ. ಥರ್ಡ್ is a museum. Museum is a collection of the specimens which is present in every college and educational institute for study and reference purpose. Here the collected specimens are preserved in the jar or containers that having the preservative fluids like alcohol and the formalin, and also the dried specimens also present in the museum. And the insects are preserved in the insect boxes after the collection, killing and pinning of the insects. ನೋಡ್ರಿ, ಮ್ಯೂಸಿಯಂ ಅಂದರೆ ಸಂಗ್ರಹಾಲಯ. ಪ್ರತಿಯೊಂದು ಬಹಳಷ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಅಂತ ಕರಿತೀವಿ ನಾವು, ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಬಹಳಷ್ಟು ಸ್ಕೂಲ್ ಮತ್ತು ಕಾಲೇಜಸ್ಗಳಲ್ಲಿ ಮ್ಯೂಸಿಯಂಗಳು, ಸಂಗ್ರಹಾಲಯಗಳು ಇರ್ತಾವೆ. ಇವುಗಳು ಅಧ್ಯಯನಕ್ಕಾಗಿ ಮತ್ತು ಉಲ್ಲೇಖಗಳಿಗಾಗಿ ನಾವು ರೆಫರೆನ್ಸ್ ಮಾಡಲಿಕ್ಕೆ ಈ ಮ್ಯೂಸಿಯಂಗಳನ್ನು ಉಪಯೋಗ ಮಾಡ್ಕೋತೀವಿ. ಮತ್ತು ಬಹಳಷ್ಟು ಥರ ಸ್ಕೆಲಿಟನ್ಸ್ಗಳು ಇರ್ತಾವೆ, ಅಸ್ಥಿಪಂಜರಗಳನ್ನು. ಪ್ರತಿಯೊಂದು ಮ್ಯೂಸಿಯಂಗಳು ಅಸ್ಥಿಪಂಜರಗಳನ್ನು ಹೊಂದಿರ್ತಾವೆ. ಈ ಮ್ಯೂಸಿಯಂ ಏನು ಮಾಡಿರ್ತಾರೆ ಅಂತಂದರೆ, ನಾವು ಹೇಳಿದ್ವಿ, ಸಸ್ಯ ಮತ್ತು ಪ್ರಾಣಿಗಳ ಮಾದರಿಗಳನ್ನು ಏನು ನಾವು ಸಂಗ್ರಹ ಮಾಡಿರ್ತೀವಲ್ಲ ಅವುಗಳನ್ನು ಜಾರ್ಗಳಲ್ಲಿ ಅಥವಾ ಕಂಟೈನರ್ಗಳಲ್ಲಿ ಈ ಪ್ರಿಸರ್ವೇಟಿವ್ ಫ್ಲೂಯಿಡ್ ಅಂತ ಕರಿತೀವಿ, ಅಂದರೆ ದ್ರಾವಣಗಳನ್ನು, ಸೊಲ್ಯೂಷನ್ಸ್ ಅಂತ ಕರಿತೀವಿ. ಆಲ್ಕೋಹಾಲ್ ಮತ್ತು ಫಾರ್ಮುಲಿನ್ ಅನ್ನೋದನ್ನು ಏನು ತಗೋತೀವಿ, ಸಂರಕ್ಷಿಸಿ ಇಡಬಹುದಾದಂಥ ದ್ರಾವಣಗಳು. ಇವುಗಳ ದ್ರಾವಣಗಳಲ್ಲಿ ಈ ಸಸ್ಯ ಮತ್ತು ಪ್ರಾಣಿಗಳ ಮಾದರಿಗಳನ್ನು ಸಂರಕ್ಷಿಸಿ ಇಡಲಾಗ್ತದೆ. ಯಾಕಂದರೆ ನಮ್ಗೆ ಭವಿಷ್ಯದ ಅಧ್ಯಯನಕ್ಕಾಗಿ ಅನುಕೂಲ ಆಗಲಿ ಅಂಥೇಳಿ ಹೌದಾ, ಸಂರಕ್ಷಿಸಿರ್ತೀವಿ. ಮತ್ತು ಕೆಲವೊಂದು ಸಲ ಡ್ರೈಡ್, ಒಣಗಿದ ಬೀಜಗಳನ್ನು ಹಾಗೆ ಸಂರಕ್ಷಿಸಿ ಇಟ್ಟಿರ್ತಾರೆ, ಮೂಳೆಗಳನ್ನು ಸಂರಕ್ಷಿಸಿ ಇಟ್ಟಿರ್ತಾರೆ. ಹಾಗೆ ಸಂರಕ್ಷಿಸಿ ಇಡಲಾರ್ದಂಥ ಉಲ್ಲೇಖಗಳ ಸಲುವಾಗಿ ಮತ್ತು ಅಧ್ಯಯನ ಸಲುವಾಗಿರುವಂತಹ ಒಂದು ಸಂಗ್ರಹಾಲಯ. ಜೊತೆ ಕೀಟಗಳ ಒಂದು ಬಾಕ್ಸ್ ಇರ್ತದೆ, ಪೆಟ್ಟಿಗೆ ಇರ್ತದೆ. ಆ ಪೆಟ್ಟಿಗೆಗಳಲ್ಲಿ ಆಫ್ಟರ್ ಕಲೆಕ್ಷನ್ ಅಂದ್ರೇನು, ಸಂಗ್ರಹಿಸಿ ಅವುಗಳನ್ನ ಕೊಂದು ಅವುಗಳನ್ನ ಪಿನ್ ಮಾಡಿ ಇಟ್ಟಿರ್ತಾರೆ. ಅದಕ್ಕೆ ನಾವೇನು ಕರಿತೀವಿ, ಸಂಗ್ರಹಾಲಯ ಅಂತ ಕರಿತೀವಿ. ಝೂಲಾಜಿಕಲ್ ಪಾರ್ಕ್ಸ್. ದ ಝೂಲಾಜಿಕಲ್ ಪಾರ್ಕ್ಸ್ ಆರ್ the storehouses, or they are keeping the wild animal in the captivity. They provided more natural environment for the animals.
These zoological parks are helpful in studying the food habitat and the behavior of the animals. And all in India, there are 355 zoological parks are present. ನೋಡಿರಿ, ಝೂಲಾಜಿಕಲ್ ಪಾರ್ಕ್ಸ್ ಅಂದರೆ ಪ್ರಾಣಿ ಸಂಗ್ರಹಾಲಯ ಅಂತ ಕರಿತೀವಿ. ಇಲ್ಲಿ ಕಾಡು ಪ್ರಾಣಿಗಳನ್ನು ಸಂರಕ್ಷಿಸಿ ಇಡಲಾಗ್ತದೆ. ಅಂದರೆ ನಿಸರ್ಗದಲ್ಲಿರುವಂತಹ ಪರಿಸರ ವ್ಯವಸ್ಥೆಯನ್ನು ಅಲ್ಲಿ ಒದಗಿಸಲಾಗ್ತದೆ. ಇಲ್ಲಿ ನಾವು ಯಾಕೆ ಪ್ರಾಣಿ ಸಂಗ್ರಹಾಲಯಗಳನ್ನು ಮಾಡ್ತೀವಿ ಅಂತಂದರೆ, ನಮ್ಮ ಪ್ರಾಣಿಗಳ ಆಹಾರ ಪದ್ಧತಿ ಏನು, ಅವುಗಳ ನಡವಳಿಕೆಗಳನ್ನು ಅಧ್ಯಯನ ಮಾಡೋ ಸಂಬಂಧ ಏನು ಮಾಡ್ತೀವಿ ಅಂದರೆ ಪ್ರಾಣಿ ಸಂಗ್ರಹಾಲಯಗಳನ್ನು ಮಾಡ್ತೀವಿ. ಕ್ಯಾಪ್ಟಿವಿಟಿ ಕೂಡಿ ಹಾಕಿರ್ತಾರೆ. ಆದರೆ ಈ ಪ್ರಾಣಿಗಳಿಗೆ ಏನಪ್ಪ ಅಂದರೆ ಆವಾಸ ಸ್ಥಾನಗಳನ್ನು ಒದಗಿಸಲಾಗ್ತದೆ. ಹೇಗೆ ಹೇಗೆ ಅವು ಕಾಡುಗಳಲ್ಲಿರುವಂಥ ಆವಾಸ ಸ್ಥಾನಗಳನ್ನು ಆರ್ಟಿಫಿಷಿಯಲಿ ಅಂದರೆ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಇಲ್ಲಿ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಒದಗಿಸಿ ಅವುಗಳನ್ನು ಇಡಲಾಗ್ತದೆ. ಯಾಕಂದರೆ ನಮಗೆ ಅಧ್ಯಯನಕ್ಕೆ ಅನುಕೂಲ ಆಗಲಿ ಅಂಥೇಳಿ. ಹೀಗೆ ಭಾರತದಾದ್ಯಂತ 355ಕ್ಕಿಂತಲೂ ಹೆಚ್ಚು ಏನಪ್ಪ ಅಂದರೆ ಪ್ರಾಣಿ ಸಂಗ್ರಹಾಲಯಗಳು. ಕೀಗೆ ನಾವೇನು ಕರಿತೀವಿ ಪ್ರಾಮುಖ್ಯತೆ ಅಂತ ಕರಿತೀವಿ. ಪ್ರಾಮುಖ್ಯತೆ ಅಥವಾ ಪ್ರಮುಖ ಅಂತ ಕರಿತೀವಿ. ಈ ಕೀ ಏನು ಮಾಡ್ತದಂತ ಅಂದರೆ ಇಟ್ ವರ್ಕ್ ಆನ್ ಟು ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಅಂತ. It is also the taxonomic aid. It is also the taxonomic aid which working on the two contrast character. They called as couplet ಅಂತ ಕರೀತಾರೆ. ಅಂದರೆ ಈ ಕೀ ಇದ್ದಿದ್ದು ಎರಡು ತದ್ವಿರುದ್ಧ ಗುಣಗಳ ಮೇಲೆ ಕೆಲಸ ಮಾಡ್ತಿರ್ತದೆ. ಅದಕ್ಕೆ ಕೌಪ್ಲೆಟ್ ಅಂದರೆ ಕನ್ನಡದಾಗ ಜೋಡಿ ಅಂತ ಕರೀತಾರೆ. ವೇರ್ ಇಫ್ ದ ಒನ್ ಕ್ಯಾರೆಕ್ಟರ್ ಈಸ್ ಪ್ರೆಸೆಂಟ್ ಇನ್ ದ ಆರ್ಗ್ಯಾನಿಸಮ್, ಇಟ್ ಈಸ್ ಅಕ್ಸೆಪ್ಟೆಡ್ ಆರ್ ಇಟ್ ಈಸ್ ಚೂಸನ್ ಆ್ಯಂಡ್ the other character is rejected, and this is called as lead ಅಂತಾರೆ. ಅಂದರೆ ಪ್ರಾಣಿಗಳಲ್ಲಿ ನೋಡಿರಿ, ಎರಡು ತದ್ವಿರುದ್ಧ ಗುಣಲಕ್ಷಣಗಳ ಮೇಲೆ ಇದು ಕೆಲಸ ಮಾಡ್ತಿರ್ತದೆ. ಪ್ರಾಣಿಗಳಲ್ಲಿ ಯಾವುದಾದ್ರೂ ಒಂದು ಗುಣಲಕ್ಷಣ ಇತ್ತಂದರೆ ಅದನ್ನು ಏನು ಮಾಡ್ತೀವಿ, ನಾವು ಆರಿಸಿಕೊಳ್ತೀವಿ. ಇನ್ನೊಂದು ಗುಣಲಕ್ಷಣವನ್ನು ತಿರಸ್ಕರಿಸ್ತೀವಿ. ಯಾವುದನ್ನು ನಾವು ಆರಿಸಿಕೊಳ್ತೀವಲ್ಲ ಅದಕ್ಕೆ ನಾವೇನು ಕರಿತೀವಿ, ಲೀಡ್ ಅಂತ ಕರಿತೀವಿ, ನೇತೃತ್ವ ಅಂತ ಕರಿತಾರೆ. ಹೀಗೆ ಕೀ ಇದ್ದಿದ್ದು ಮೋಸ್ಟ್ ಅನಲೈಟಿಕಲ್ ಅಂದರೆ ವಿಶ್ಲೇಷಣಾತ್ಮಕವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಅರ್ಥ ಆಯ್ತಾ? ಅದಕ್ಕೆ ನಾವು ಕೀ ಅಂತ ಕರಿತೀವಿ. ಹೀಗೆ ಬಹಳಷ್ಟು ನಮಗೆ ಉಪಯೋಗಕಾರಿಯಾದಂತಹ ಸಂಗ್ರಹಗಳು, ಹಾಗೆ ಪುಸ್ತಕಗಳು ಬರ್ತಾವೆ, ಪಬ್ಲಿಕೇಶನ್ಸ್ ಬರ್ತಾವೆ. ಪಬ್ಲಿಕೇಶನ್ ಅಂದರೆ ಪ್ರಕಟಣೆ, ಬುಕ್ಸ್ ಅಂದರೆ ಪುಸ್ತಕಗಳು. ಒಂದು ಯಾವುದಪ್ಪ ಅಂದರೆ ಫ್ಲೋರಾಕ್ಕೆ ನಾವು ಕನ್ನಡದಾಗ ಅಂತೀವಿ ಸಸ್ಯ ಸಂಪತ್ತು ಅಂತ ಕರಿತೀವಿ. ಫ್ಲೋರಾ ಇಸ್ ಅ ಬುಕ್ that containing, ನೋಡ್ರಿ, the book containing the description of the plants. ಅಂದ್ರೇನು, ಈ ಪುಸ್ತಕದೊಳಗೆ ಒಂದು ಪ್ರದೇಶ ನೋಡ್ರಿ, ಇಟ್ ಈಸ್ ದ ಬುಕ್ ಕಂಟೈನಿಂಗ್ ದ ಡಿಸ್ಕ್ರಿಪ್ಷನ್ ಆಫ್ ದ ಪ್ಲ್ಯಾಂಟ್ ಇನ್ ಆ್ಯನ್ ಏರಿಯಾ, ದೇರ್ ಐಡೆಂಟಿಫಿಕೇಶನ್, ದಿ ಕೀಸ್, ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಹ್ಯಾಬಿಟ್ಯಾಟ್ ಆ್ಯಂಡ್ ದ ಎನ್ವಿರಾನ್ಮೆಂಟಲ್ ಕಂಡೀಷನ್ ಇನ್ ವಿಚ್ ದೇ ಆಕರ್ ಅಂತಾರೆ. ಅಂದರೆ ಈ ಫ್ಲೋರಾ, ಈ ಸಸ್ಯ ಸಂಪತ್ತು ಒಂದು ಪುಸ್ತಕವಾಗಿದೆ ಅಂತ ಹೇಳ್ತಾರೆ. ಈ ಪುಸ್ತಕದೊಳಗೆ ಒಂದು ಪರಿಸರದಲ್ಲಿ ಸಿಗಬಹುದಾದಂತಹ, ಒಂದು ಪರಿಸರದಲ್ಲಿ ಇರುವಂತಹ ಸಸ್ಯಗಳ ವಿವರಣೆ ಇರ್ತದೆ. ಆ ವಿವರಣೆ ಜೊತೆಗೆ ಅವುಗಳನ್ನು ಯಾವ ರೀತಿ ನಾವು ಗುರುತ ಮಾಡ್ಕೋಬೇಕು, ಅದರ ಪ್ರಾಮುಖ್ಯತೆ ಏನು, ಮತ್ತು ಅದರ ಆವಾಸ ಸ್ಥಾನಗಳು ಯಾವುದು, ಮತ್ತು ಯಾವ ನಿಸರ್ಗದ ಕಂಡೀಷನ್ಸ್ಗಳಲ್ಲಿ ಅದು ಇರ್ತದೆ ಅನ್ನೋದನ್ನು ಒಳಗೊಂಡಂತಹ ಪುಸ್ತಕವನ್ನು ನಾವೇನು ಕರಿತೀವಿ, ಫ್ಲೋರಾ ಅಂತ ಕರಿತೀವಿ. ಎರಡನೇದು ಮ್ಯಾನ್ಯುವಲ್ ಅಂತ ಕರಿತೀವಿ. ಮ್ಯಾನ್ಯುವಲ್ ಕನ್ನಡದ ಕೈಪಿಡಿ ಅಂತಾರೆ. ಇಟ್ ಈಸ್ ಅ ಬುಕ್ ಕಂಟೈನಿಂಗ್ ದ ಇನ್ಫಾರ್ಮೇಷನ್ ಅಬೌಟ್ ದ ಐಡೆಂಟಿಫಿಕೇಷನ್ ಆಫ್ ದ ಸ್ಪೆಸಿಮೆನ್ಸ್ ಇನ್ ಅ ಏರಿಯಾ ಅಥವಾ ಸ್ಪೀಸೀಸ್ ಇನ್ ಅ ಏರಿಯಾ ಅಂತಾರೆ. ಅಂದರೆ ಇದು ಒಂದು ಕೈಪಿಡಿ, ಒಂದು ಪ್ರದೇಶದಲ್ಲಿರುವಂತಹ ಜೀವರಾಶಿಗಳು ಅಥವಾ ಪ್ರಭೇದಗಳ ಇರುವಂಥ ಮಾಹಿತಿಯ ಒಂದು ಪುಸ್ತಕ ಅಥವಾ ಕೈಪಿಡಿಯನ್ನು, ಮಾಹಿತಿಯನ್ನು ಒಳಗೊಂಡಂಥ ಪುಸ್ತಕವನ್ನು ನಾವೇನು ಕರಿತೀವಿ, ಕೈಪಿಡಿ ಅಂತ ಕರಿತೀವಿ. ನೋಡಿರಿ, ಹೇಳ್ತೀವಿ ಮ್ಯಾನ್ಯುವಲ್ ಅಂದ್ರೇನು, ದ ಬುಕ್ ಕಂಟೈನಿಂಗ್ ದ ಇನ್ಫಾರ್ಮೇಷನ್ ಅಬೌಟ್ ದ ಐಡೆಂಟಿಫಿಕೇಷನ್ ಆಫ್ ಸ್ಪೀಸೀಸ್ ಇನ್ ಆ್ಯನ್ ಏರಿಯಾ. ಒಂದು ಪ್ರದೇಶದಲ್ಲಿರುವಂಥ ಎಲ್ಲ ಪ್ರಭೇದಗಳ ಗುರುತಿಸುವಿಕೆಗೆ ಅನುಕೂಲವಾಗುವಂತಹ ಮಾಹಿತಿಗಳ ಸಂಗ್ರಹವನ್ನು ನಾವೇನು ಕರಿತೀವಿ, ಕೈಪಿಡಿ ಅಂತ ಕರಿತೀವಿ. ಮೊನೋಗ್ರಾಫ್ ಅಂತಂದರೆ ನಾವು ಪಬ್ಲಿಕೇಶನ್, ಒಂದು ಪ್ರಬಂಧ ಅಂತ ಕರಿತಾರೆ ಕನ್ನಡದಾಗ. ಇಟ್ ಇಸ್ ಅ ಪಬ್ಲಿಕೇಶನ್ ಗಿವ್ಸ್ ದ ಇನ್ಫಾರ್ಮೇಷನ್ ಆಫ್ ಒನ್ ಟ್ಯಾಕ್ಸ್ ಅಂತಾರೆ. ಅಂದರೆ ಇಟ್ ಈಸ್ ಅ ಪಬ್ಲಿಕೇಶನ್ ಗಿವ್ಸ್ ದ ಇನ್ಫಾರ್ಮೇಷನ್ ಆಫ್ ಎನಿ
ಎನಿಥಿಂಗ್ ಇನ್ಕ್ಲೂಡಿಂಗ್ ದ ಟ್ಯಾಕ್ಸಾನಮಿ ಆಫ್ ಒನ್ ಟ್ಯಾಕ್ಸಾ ಅಂತ. ಅಂದರೆ ಸಸ್ಯಗಳ ಬಗ್ಗೆ ಅಥವಾ ಪ್ರಾಣಿಗಳ ಬಗ್ಗೆ ಅಥವಾ ಜೀವರಾಶಿಗಳ ಬಗ್ಗೆ ಇರುವಂಥ ಒಂದು ಪ್ರಕಟಣೆ ಅಂತ ಕರಿತೀವಿ. ಪಬ್ಲಿಕೇಶನ್ ಅಂದರೆ ಪ್ರಕಟಣೆಯನ್ನು ಮಾಡ್ತಾರೆ. ಇದರೊಳಗೆ ಒಂದು ಟ್ಯಾಕ್ಸನ್, ಬರೀ ಒಂದು ಟ್ಯಾಕ್ಸಾನದ ಮಾಹಿತಿನೂ ಇರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆನೂ ಇರ್ಬೋದು. ಕೆಟಲಾಗ್ ಅಂತ ಕರಿತೀವಿ, ಅಂದರೆ ಪುಸ್ತಕದ ಪಟ್ಟಿ ಅಂತ ಕರೀತಾರೆ. ಇದೇನಂತಂದರೆ ಇಟ್ ಈಸ್ ದ ಲೀಸ್ಟ್ ಆಫ್ ಸಿಸ್ಟಮೆಟಿಕ್ಲಿ ಅರೇಂಜ್ಡ್ ಆಲ್ ಪ್ಲಾಂಟ್ ಆ್ಯಂಡ್ ಅನಿಮಲ್ಸ್ ಫೌಂಡ್ ಇನ್ ಎನ್ ಏರಿಯಾ ವಿತ್ ದ ಬ್ರೀಫ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಹೆಲ್ಪ್ಸ್ ಇನ್ ದೇರ್ ಐಡೆಂಟಿಫಿಕೇಷನ್ ಅಂತ. ಅಂದರೆ ಒಂದು ಪ್ರದೇಶದಲ್ಲಿ ಸಿಗಬಹುದಾದಂತಹ ಎಲ್ಲ ಪ್ರಾಣಿ ಮತ್ತು ಸಸ್ಯಗಳ ಪೂರ್ತಿ ವಿವರಣೆ ಒಳಗೊಂಡಂಥ, ಅಂದರೆ ಆ ಪೂರ್ತಿ ವಿವರಣೆಗಳನ್ನು ಹೆಂಗೆ ಕ್ರಮಬದ್ಧವಾಗಿ ಜೋಡಿಸಿ ಲಿಸ್ಟ್ ಮಾಡಿದಂಥ ಕ್ರಮಬದ್ಧವಾಗಿ ಜೋಡಿಸಿರುವಂತಹ ಒಂದು ಪುಸ್ತಕದ ಪಟ್ಟಿಯನ್ನು ನಾವು ಕೆಟಲಾಗ್ ಅಂತ ಕರಿತೀವಿ. ಇದು ನಮಗೆ ಒಂದು ಪ್ರದೇಶದಲ್ಲಿರುವಂತಹ ಪ್ರಾಣಿ ಮತ್ತು ಸಸ್ಯಗಳನ್ನು ಗುರುತಿಸುವಿಕೆಯಲ್ಲಿ ನಮಗೆ ಸಹಾಯಕಾರಿಯಾಗಿದೆ. ಹೀಗೆ ನಮಗೆ ಟ್ಯಾಕ್ಸಾನಮಿಕ್ ಏಡ್ಸ್, ಇವತ್ತಿನ ದಿವಸ ನಾವು ಟ್ಯಾಕ್ಸಾನಮಿಕ್ ಏಡ್ಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು, ಅಂದರೆ ಈ ಒಂದು ಟ್ಯಾಕ್ಸಾನಮಿಕ್ ಏಡ್ ಮುಖೇನ ಐ ಕಂಪ್ಲೀಟೆಡ್ ದ ಫಸ್ಟ್ ಚಾಪ್ಟರ್. ಸೊ ಇನ್ ಮೈ ನೆಕ್ಸ್ಟ್ ಅವರ್ ಆಫ್ ಟೀಚಿಂಗ್ ವಿ ಸ್ಟಾರ್ಟ್ ವಿತ್ ಅ ನ್ಯೂ ಚಾಪ್ಟರ್. ಈ ಟ್ಯಾಕ್ಸಾನಮಿಕ್ ಏಡ್ ಮುಖೇನ ನನ್ನ ಪ್ರಥಮ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗ್ತದೆ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು ಅಧ್ಯಾಯದೊಂದಿಗೆ ನಾನು ನಿಮ್ಮ ಮುಂದೆ ಉಪಸ್ಥಿತನಾಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.